ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 16ನೇ ಅಧ್ಯಾಯ. ಸೂಚನೆ: ದತ್ತವಾಡದಲ್ಲಿರ್ಪ ಗುರು ಭಕ್ತೋತ್ತಮರು ಸುಜ್ಞಾನಿಗಳ ಸಭೆ ಗೊತ್ತುಪಡಿಸುತ್ತಾ ಆಚರಿಸಿದರು ಗುರುವಿನಾಜ್ಞೆಯಲ್ಲಿ. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಚಿಕ್ಕೋಡಿಯ ಸಾವಳಗಿ ಮಠದ ಗುರುವಯ್ಯನವರ ಪುತ್ರರಾದ ಸಾವಳಗಯ್ಯನವರು ಗುರು ಲಿಂಗ ಜಂಗಮಾದಿ ಅಷ್ಟಾವರಣ ನಿಷ್ಠಾಗರಿಷ್ಠರಾದದ್ದು, ಶಿವಲಿಂಗಯ್ಯನವರು ನಾಟಕ ಕಲಾ ವಿಭೂತಿಗಳಾದದ್ದು, ಚಿನ್ನಯ್ಯನವರು ತಮ್ಮ ಇಷ್ಟಲಿಂಗದಲ್ಲಿ ಜ್ಯೋತಿಯನ್ನು ಕಂಡು ಮಹಾಪುರುಷರಾಗಿ ಅನೇಕ ಭಕ್ತರನ್ನು ಉದ್ಧರಿಸಿದ್ದು, ಇವೆಲ್ಲ ಶ್ರೀ ಬಾಬಾ ಮಹಾರಾಜರವರ ಆಶೀರ್ವಾದ ಪ್ರಭಾವದಿಂದೆಂಬ ವಿಷಯವನ್ನು ಕೇಳಿದ್ದಿರಲ್ಲವೇ? ಮುಂದಿನ ಕಥಾಭಾಗದಲ್ಲಿ ಬುದ್ಧಿಯನ್ನಿಟ್ಟು ಶ್ರದ್ಧೆಯನ್ನು ಕೊಟ್ಟು ಕೇಳಿರಿ. ದತ್ತವಾಡದಲ್ಲಿ ಶ್ರೀ ಬಾಬಾ ಮಹಾರಾಜರು ಅಲ್ಲಿನ ಭಕ್ತ ಮಂಡಳಿಗೆ ಪ್ರತಿನಿತ್ಯವೂ ವೇದಾಂತ ಶಾಸ್ತ್ರವನ್ನು ಸ್ವಾರಸ್ಯವಾಗಿ ಬೋಧಿಸುತ್ತಾ, ಅತಿಥಿ ಅಭ್ಯಾಗತರಿಗೆ ಪ್ರಸಾದವನ್ನೀಯುತ್ತಾ, ಅನೇಕ ರೋಗಿಗಳಿಗೆ ಔಷಧೋಪಚಾರಗಳಿಂದ ಗುಣಪಡಿಸುತ್ತಾ ತಮ್ಮ ಸ್ವರೂಪನಿಷ್ಠೆಯಲ್ಲಿ ಲೀಲಾ ಮಾತ್ರವಾಗಿ ಕಾಲ ಕಳೆಯುತ್ತಾ ಇದ್ದರು. ಒಂದು ದಿವಸ ಶ್ರೀ ಬಾಬಾ ಮಹಾರಾಜರು ಯೋಚಿಸಿದ್ದೇನೆಂದರೆ, ಈ ಗ್ರಾಮದಲ್ಲಿ ಅನೇಕ ಜನ ಭಕ್ತರನ್ನು, ವಿದ್ವಾಂಸರನ್ನು, ಕೀರ್ತನಕಾರರನ್ನು, ಸಾಧು ಸಂತರನ್ನು ಕೂಡಿಸಿ ಸಭೆಯನ್ನು ಮಾಡಿ ಸಮಸ್ತ ಜನರಿಗೆ ಹಿತೋಪದೇಶದೊಡನೆ ಅನ್ನ ಸಂತರ್ಪಣೆಯನ್ನು ಜರುಗಿಸಬೇಕೆಂದು ಯೋಚಿಸಿದರು. ಹಾಗೆ ಯೋಚಿಸಿ ತಮ್ಮ ಮನೆಯ ಮುಂಭಾಗದಲ್ಲಿ ವಿಸ್ತಾರವಾಗಿ ಚಪ್ಪರನ್ನು ಹಾಕಿಸಿದರು. ಆ ಚಪ್ಪರಕ್ಕೆ ಸರ್ವ ಅಲಂಕಾರಗಳು ಸಿದ್ಧವಾದವು. ಶ್ರೀ ಬಾಬಾ ಮಹಾರಾಜರು ದತ್ತವಾಡದಲ್ಲಿ ಬ್ರಹ್ಮವಿದ್ಯಾ ಸಭೆಯನ್ನು ಏರ್ಪಡಿಸುತ್ತಾರೆಂಬ ಸುದ್ದಿಯು ಗ್ರಾಮಾಂತರಗಳಲ್ಲಿ ವಿದ್ಯುತ್ ದೀಪದಂತೆ ಪ್ರಸಾರವಾಯಿತು. ಪರಗ್ರಾಮಗಳಿಂದ ಅನೇಕ ಜನರು ಬರಹತ್ತಿದರು. ಮಹಾ ಪಂಡಿತರ ತಂಡವೂ ಬಂದು ಮಂಡಿಸಹತ್ತಿತು. ಬಂದವರಿಗೆಲ್ಲ ಊಟೋಪಚಾರ ಸೌಕರ್ಯಗಳು ಸುಗಮವಾಗಿ ಜರುಗುವಂತೆ ಗ್ರಾಮದವರು ಮೊದಲೇ ಏರ್ಪಡಿಸಿದ್ದರು. ಆ ಸಭೆಗೆ ಸೇರಿದ ಮುಖ್ಯ ಜನರ ನಾಮಗಳನ್ನಿಲ್ಲಿ ಸೂಚಿಸುತ್ತೇವೆ. ಬೆಳಗಾವಿ ಛತ್ರ ವಕೀಲರು, ಬಾಟೆ ವಕೀಲರು, ಕೊಲ್ಲಾಪುರದಿಂದ ಪ್ರೊಫೆಸರ್ ಅಷ್ಟೇ, ಗೋಖಲೆ ದಿವಾನರು, ಧಾರವಾಡದಿಂದ ವಾಮನರಾವ್, ಶ್ರೀ ರಘುನಾಥರಾವ್ ಕಿರ್ಲೋಸ್ಕರ್ ಡಾಕ್ಟರರು, ಕುರುಂದವಾಡದಿಂದ ರಾಮಬಾಬು ದೇಶಪಾಂಡೆ, ಮಿರ್ಜಿಯಿಂದ ಗೋಪಾಳರಾವ್, ಶ್ರೀಪಾತ್ರರಾವ್ ಬರ್ವೆ, ಜಮಖಂಡಿಯಿಂದ ಚಿಂತಾಮಣಿ ಶಾಸ್ತ್ರಿಗಳು, ಇಂಗಳೆಯಿಂದ ಹರಿಬಾವುಗಳು, ಖಿದ್ರಾಪುರದಿಂದ ನಾನಾ ಸಾಹೇಬ್ ನಾಡಗೌಡರು ಮತ್ತು ಕರ್ನಾಟಕದ ಕೆಲವು ಜನ ವಿದ್ವಾಂಸರು ಆ ಸಭೆಗೆ ಆಗಮಿಸಿದ್ದರು. ಆ ಅತ್ಯದ್ಭುತವಾದ ಮಹಾಸಭೆಯು ದತ್ತವಾಡದಲ್ಲಿ ಜರುಗುವ ಸುದ್ದಿಯನ್ನು ಕೇಳಿ ಕುರುಂದವಾಡ ಸಂಸ್ಥಾನದ ದೊರೆಗಳಾದ ಶ್ರೀಮಂತ ಬಾಳಾಸಾಹೇಬ್ ಸರ್ಕಾರ್ ಎಂಬುವವರು ಆಶ್ಚರ್ಯ ಹೊಂದಿ ನಾನು ಆ ಮಹಾಸಭೆಗೆ ಹೊರಡಬೇಕೆಂದು ನಿಶ್ಚಯಿಸಿದರು. ಶ್ರೀ ಬಾಬಾ ಮಹಾರಾಜರು ಸರ್ವರಿಗೆ ಆಮಂತ್ರಣ ಕೊಡುವಂತೆ ಕುರುಂದವಾಡ ಸಂಸ್ಥಾನಾಧಿಪತಿಗಳಿಗೂ ಕೊಟ್ಟಿದ್ದರು. ಆದರೆ ಇಂತಿಷ್ಟು ಸಭೆಯು ಸೇರುವುದೆಂಬುದನ್ನು ಶ್ರೀ ಬಾಳಾಸಾಹೇಬರು ತಿಳಿದಿದ್ದಿಲ್ಲ. ಕೂಡಲೇ ಬಾಳಾಸಾಹೇಬರು ತಮ್ಮ ಪರಿವಾರದವರನ್ನು, ಅನೇಕ ಜನ ಭಕ್ತ ಸಮೂಹದವರನ್ನು ಕೂಡಿಕೊಂಡು ತನ್ನ ರಥದ ಮೇಲೆ ಕೂತುಕೊಂಡು ದತ್ತವಾಡಕ್ಕೆ ಸವಾರಿ ಹೊರಟರು. ದತ್ತವಾಡದ ಗ್ರಾಮಾಧಿಕಾರಿ ಶ್ರೀ ಬಸನಗೌಡರು ಶ್ರೀಗಳವರ ಶಿಷ್ಯವರ್ಗಕ್ಕೆ ಸೇರಿದ್ದರು. ಗ್ರಾಮಾಧಿಕಾರಿಗಳಾಗಿದ್ದರಿಂದ ಅಲ್ಲಿಗೆ ಬರುವ ಹೋಗುವ ಜನರಿಗೆ ಯೋಗ್ಯ ವಸತಿ ಮುಂತಾದ ಉಪಕರಣಗಳನ್ನು ಒದಗಿಸುತ್ತಿದ್ದರು. ಕುರುಂದವಾಡ ಸಂಸ್ಥಾನದ ದೊರೆಗಳು ರಥಾರೂಢರಾಗಿ ದತ್ತವಾಡಕ್ಕೆ ಬಂದ ಕೂಡಲೇ ಅವರಿಗೂ ಅವರ ಪರಿವಾರದವರಿಗೂ ಯೋಗ್ಯ ವಸತಿಗಳನ್ನು ಏರ್ಪಡಿಸಿ ಉಪಚರಿಸಿದರು. ಶ್ರೀ ಬಾಬಾ ಮಹಾರಾಜರು ಆ ಭವ್ಯ ಮಂಟಪದಲ್ಲಿ ಆಗ್ರಾಸನಾಸೀನರಾಗಿದ್ದರು. ನೋಟಕರ ದೃಷ್ಟಿಗೆ ನಕ್ಷತ್ರಗಳ ಮಧ್ಯದಲ್ಲಿ ದೈದೀಪ್ಯಮಾನವಾಗಿರುವ ಪೂರ್ಣಚಂದ್ರನಂತೆ ತೋರುತ್ತಿದ್ದರು. ಧಾರವಾಡ ಕಿರ್ಲೋಸ್ಕರ್ ಡಾಕ್ಟರರು ಆ ಮಹಾಸಭೆಯಲ್ಲಿ ಗುರುಗಳಿಗೆ ವಂದಿಸಿ ಈ ರೀತಿಯಾಗಿ ಭಾಷಣ ಮಾಡಿದರು. ಮಹಾಜನರೇ, ಮಾನವ ಜನ್ಮವು ಶ್ರೇಷ್ಠವಾದುದು. ಈ ಜನ್ಮದಲ್ಲಿಯೇ ನಾವು ಜನನ ಮರಣಾತ್ಮಕವಾದ ದುಃಖದಿಂದ ಮುಕ್ತರಾಗಬೇಕಾಗಿದೆ. ಮುಕ್ತರಾಗುವುದಕ್ಕೆ ಮೊದಲು ಮಹಾಪುರುಷರ ಆಶ್ರಯವೂ ಸತ್ಯಾಸ್ತ್ರ ಶ್ರವಣವೂ ಅತ್ಯವಶ್ಯಕ. ನಾವೇ ಮಾನವರ ಕಲ್ಯಾಣಕ್ಕಾಗಿ ಈ ಸಭೆಯನ್ನು ಏರ್ಪಡಿಸಿದ್ದಾಗಿದೆ.
ಇಲ್ಲಿ ನೆರೆದಿರುವ ಸಹಸ್ರಾರುಗಟ್ಟಲೆ ಜನರಿಗೆ ಶ್ರೀಗಳವರು ತಮ್ಮ ಅಮೃತ ಬೋಧೆಯನ್ನು ಪಾನ ಮಾಡಿಸುವರು. ಇಂತಹ ಸುಸಂಧಿಯು ನಮಗೆ ದೊರೆತುದು ನಮ್ಮ ಭಾಗ್ಯವೆಂದು ಭಾವಿಸಬೇಕು. ಶ್ರೀಗಳವರು ಹೇಳುವ ಅಮೃತ ಬೋಧೆಗೆ ನಾವು ಪಾತ್ರರಾಗರೊಂದಿಗೆ ಆ ಭಾಗ್ಯವು ಫಲಕಾರಿಯಾಯಿತೆಂದು ತಿಳಿಯಬೇಕು. ಈ ದತ್ತವಾಡದ ಗ್ರಾಮಸ್ಥರು ಇಂತಿಷ್ಟು ಜನರಿಗೆ ಊಟೋಪಚಾರಗಳೊಡನೆ ಬ್ರಹ್ಮಬೋಧೆಯನ್ನು ನೀಡಿಸುತ್ತಾರೆಂದ ಮೇಲೆ ಈ ಗ್ರಾಮದ ಜನರಿಗೆ ನಾವೆಲ್ಲರೂ ಚಿರಋಣಿಗಳು. ಈ ಮಹಾತ್ಮರ ಕೀರ್ತಿಯು ದಿಗಂತ ವ್ಯಾಪಕವೂ ಆಗುತ್ತಲೂ ಇದೆ. ನಾವೆಲ್ಲರೂ ಈ ಮಹಾಪುರುಷರ ಕೃಪೆಗೆ ಪಾತ್ರರಾಗೋಣ, ಶ್ರವಣಾನಂದದಲ್ಲಿ ಮಗ್ನರಾಗಿರೋಣ. ನಾನು ಉದ್ದವಾಗಿ ಭಾಷಣ ಮಾಡಲು ನಿಂತಿಲ್ಲ. ಸಭಾಜನರಿಗೆ ಆರಂಭದ ಕೆಲವು ಮಾತುಗಳನ್ನು ಹೇಳಬೇಕೆಂದು ನಿಂತಿರುತ್ತೇನೆ. ಅಂತೂ ಶ್ರೀ ಬಾಬಾ ಮಹಾರಾಜರ ಮಹಾವಾಕ್ಯಗಳನ್ನು ತಾವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕೆಂಬುದೇ ನನ್ನ ಆಶಯ ಎಂದು ಹೇಳಿ ಆ ಕಿರ್ಲೋಸ್ಕರ್ ಡಾಕ್ಟರರು ಪುನಃ ಶ್ರೀಗಳವರಿಗೆ ನಮಸ್ಕರಿಸಿ ಕುಳಿತುಕೊಂಡರು. ಶ್ರೀಪತ್ರಾವ್ ಬರ್ವೆಯವರು ಶ್ರೀಗಳವರು ನೆರೆದ ಸಭೆಗೂ ನಮಸ್ಕರಿಸಿ ಇಂತೆಂದರು. ಶ್ರೀಗಳವರ ಸನ್ನಿಧಿಯಲ್ಲಿ ನಾನು ಮಾತನಾಡಲು ಅಂಜುತ್ತೇನೆ. ಆದರೂ 2 ಮಾತುಗಳನ್ನು ಸಭಿಕರಿಗೆ ತಿಳಿಸಲು ಆಶಿಸುತ್ತೇನೆ. ಈ ಮಹಾಪುರುಷರು ನಮ್ಮ ನಾಡಿಗೆಲ್ಲ ದಿವ್ಯ ಜ್ಯೋತಿ ಇದ್ದಂತೆ. ಇವರ ಮಹದಾಶ್ರಯವು ಇಂತಹ ಸನ್ನಿವೇಶವು ದೊರೆತುದಕ್ಕೆ ನಾವು ತುಂಬ ಆಭಾರಿಗಳಾಗಿದ್ದೇವೆ. ಮುಖ್ಯವಾಗಿ ನಾವು ಈ ಮಹಾತ್ಮರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾದರೆ ಸಾಕೆಂಬುದು ನನ್ನ ನಂಬಿಕೆ ಎಂದು ಹೇಳಿ ಜಯತ್ಕಾರವನ್ನು ಮಾಡಿ ಕುಳಿತುಕೊಂಡರು. ದತ್ತವಾಡದ ಗ್ರಾಮಾಧಿಕಾರಿ ಬಸನಗೌಡರು, ಮಹನೀಯರೇ, ಇಂಥ ದೊಡ್ಡ ಸಭೆಯು ಈ ಗ್ರಾಮದಲ್ಲಿ ಹಿಂದೆ ಎಂದೂ ನಡೆಯದಿಲ್ಲ, ಮುಂದೆ ಜರುಗುವುದೂ ನಂಬಿಕೆಯಿಲ್ಲ. ಈ ಸಭೆಯು ಕೇವಲ ಶಿವಶರಣರ ಸಭೆಯಾಗಿಯೂ ಈ ಬಾಬಾ ಮಹಾರಾಜರು ಪರಮೇಶ್ವರ ಸ್ವರೂಪಿಗಳಾಗಿಯೂ ತೋರುತ್ತಾರೆ. ಈ ಮಹತ್ ಕಾರ್ಯವು ಇಲ್ಲಿ ಜರುಗುವುದರಿಂದ ನಮ್ಮ ಗ್ರಾಮವೇ ಪುನೀತವಾಯಿತೆಂದು ನಾನು ಭಾವಿಸುತ್ತೇನೆ ಎಂದು ಹೇಳಿ ಸಭಿಕರಿಗೆ ವಂದಿಸಿ ಕುಳಿತುಕೊಂಡರು. ಶ್ರೀ ಬಾಬಾ ಮಹಾರಾಜರವರ ಅಮೃತೋಪದೇಶ. ಮುಮುಕ್ಷು ಮಹಾಶಯರೇ, ಜಂತುನಾಂ ನರಜನ್ಮ ದುರ್ಬಲಂ ಎಂಬ ವಾಕ್ಯವನ್ನು ಸರ್ವರೂ ಕೇಳಿದ್ದೀರಿ. ಈ ಮನುಜ ಜನ್ಮವು ಸಕಲ ಜನ್ಮಗಳಲ್ಲಿ ಶ್ರೇಷ್ಠವೆಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳು ಮಾನವರಿಗೆ ಮಾತ್ರ ಉಂಟು, ಮತ್ತಾರಿಗೂ ಇಲ್ಲ. ದೇವಜಾಲಕ್ಕೆ ಜಾಗ್ರದವಸ್ಥೆಯೊಂದೇ, ಪಶುವರ್ಗಕ್ಕೆ ಸ್ವಪ್ನ ಸುಷುಪ್ತಿಗಳೆರಡೇ, ತರುಪಾಶಾನಗಳಿಗೆ ಸುಷುಪ್ತಾವಸ್ಥೆಯೊಂದೇ. ಮಾನವರಿಗೆ ಮಾತ್ರ 3 ಅವಸ್ಥೆಗಳಿರುತ್ತವೆ. ಈ ಅವಸ್ಥೆಗಳಿಂದ ಪ್ರಯೋಜನವೇನೆಂದರೆ ಸದ್ರೂಪ, ಚಿದ್ರೂಪ, ಆನಂದರೂಪ, ಲಕ್ಷಣಾತ್ಮಕ ಬ್ರಹ್ಮ ಸ್ವರೂಪವನ್ನು ಅನುಭವ ಮಾಡಿಕೊಳ್ಳಲನುಕೂಲಕ್ಕಾಗಿಯೇ ಈ 3 ಅವಸ್ಥೆಗಳನ್ನು ಇರುತ್ತವೆ. ಜಾಗ್ರದವಸ್ಥೆಯಿಂದ ಸದ್ರೂಪ ಲಕ್ಷಣದ ಅನುಭವವು, ಸ್ವಪ್ನಾವಸ್ಥೆಯಿಂದ ಚಿದ್ರೂಪ ಲಕ್ಷಣದ ಅನುಭವವು, ಸುಷುಪ್ತಾವಸ್ಥೆಯಿಂದ ಆನಂದ ಲಕ್ಷಣದ ಅನುಭವವು ಉಂಟಾಗುತ್ತದೆ. ಆದ್ದರಿಂದಲೇ ಈ ಮಾನವ ಜನ್ಮವನ್ನು ಶ್ರೇಷ್ಠವೆನ್ನಬೇಕು ಮತ್ತು ಸಮಸ್ತ ಜನ್ಮಗಳು ಮೋಕ್ಷ ಜನ್ಮಗಳಾಗಿರುತ್ತವೆ. ಮಾನವ ಜನ್ಮವು ಕರ್ತೃತ್ವ ಮತ್ತು ಭೋಕರ್ತೃತ್ವದಿಂದ ಕೂಡಿರುತ್ತದೆ. ಈ ದೃಷ್ಟಿಯಿಂದಲೂ ಈ ಜನ್ಮವು ಶ್ರೇಷ್ಠವೆಂದು ಹೇಳಬೇಕು ಮತ್ತು ಈ ಜನ್ಮವೇ ಆದಿಯೂ ಅಂತ್ಯವೂ ಆಗಿರುತ್ತದೆಂದು ನಾವು ತಿಳಿಯಬೇಕು. ಏಕೆಂದರೆ ಈ ಮಾನವ ಜನ್ಮದಲ್ಲಿ ಶುಭಾಶುಭ ಕರ್ಮಗಳನ್ನು ಆಚರಿಸಿ ಆ ಕರ್ಮಗಳಿಗನುಸಾರವಾದ ಊಚ ನೀಚ ಜನ್ಮಗಳನ್ನು ಹೊಂದುವುದರಿಂದ ಆ ಜನ್ಮಗಳಿಗೆಲ್ಲ ಈ ನರದೇಹವು ಬೀಜಪ್ರಾಯವಾಗಿರುವುದರಿಂದ ಈ ಮಾನವ ದೇಹವು ಸಮಸ್ತ ದೇಹಗಳಿಗೂ ಆದಿ ಎಂದು ಹೇಳಬೇಕು. ಮತ್ತು ಈ ಮಾನವ ಜನ್ಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನ ಕೃಪಾ ಪ್ರಭಾವದಿಂದ ನಾನೇ ಸಚ್ಚಿದಾನಂದ ರೂಪ ಪರಬ್ರಹ್ಮನಿದ್ದೇನೆಂದು ತಿಳಿದು ಅತ್ಯಂತ ದುಃಖ ನಿರ್ವತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮುಕ್ತಿಯನ್ನೈದುದರಿಂದ ಈ ಜನ್ಮವೇ ಅಂತ್ಯ ಜನ್ಮವಾಗಿರುತ್ತದೆ. ಅಂದರೆ ಈ ಜನ್ಮವು ಆದಿ ಅಂತ್ಯವಾದುದೆಂದು ತಿಳಿಯಬೇಕು. ಈ ದೃಷ್ಟಿಯಿಂದಲೂ ಈ ಜನ್ಮವು ಶ್ರೇಷ್ಠವಾದುದೇ ಮತ್ತು ಸಮಸ್ತ ಪ್ರಾಣಿಗಳು ತೀರ್ಯಕ್ ಗಮನವುಳ್ಳವರಾಗಿರುತ್ತವೆ. ಮಾನವನು ಮಾತ್ರ ಉದ್ದವಾಗಿ ನಿಂತು ನಡೆಯುತ್ತಾನೆ. ಈ ದೃಷ್ಟಿಯಿಂದಲೂ ಮಾನವ ಜನ್ಮವು ಮಿಗಿಲೆನ್ನಬೇಕು. ಮತ್ತು ಸಮಸ್ತ ಜಂತುಗಳ ಕಿವಿಗಳು ಅಳಗಾಡುತ್ತವೆ, ಮಾನವನ ಕಿವಿಗಳು ಮಾತ್ರ ಅಳಗಾಡುವುದಿಲ್ಲ. ಈ ದೃಷ್ಟಿಯಿಂದಲೂ ಈ ನರಜನ್ಮವು ಶ್ರೇಷ್ಠವಾಗಿರುತ್ತದೆ.
ಅಂದರೆ ನಾಯಿ, ನರಿ, ಹುಲಿ, ಕರಡಿ, ಸಿಂಹ, ಶಾರ್ದೂಲಾದಿ ಜಂತುಗಳ ಕಿವಿಗಳು ಅಲುಗಾಡುತ್ತವೆ. ಮನುಜನ ಕಿವಿಗಳು ಮಾತ್ರ ಅಲುಗಾಡುವುದಿಲ್ಲ. ಮನುಜನು ಕೈ, ಕಾಲು, ಬೆರಳು ಮುಂತಾದ ಅಂಗ ಉಪಾಂಗಗಳನ್ನು ಅಲುಗಾಡಿಸುತ್ತಾನೆ. ಇವು ತನ್ನ ಸ್ವಾಧೀನದಲ್ಲಿರುವಂತೆ ಕಿವಿಯು ಸ್ವಾಧೀನದಲ್ಲಿದ್ದರೂ ಅಸ್ವಾಧೀನ ವಸ್ತುವಾಗಿದೆ. ಪರಮಾತ್ಮನು ಸಮಸ್ತ ಪ್ರಾಣಿಗಳಿಗೆ ಅಲುಗಾಡುವ ಕಿವಿಗಳನ್ನು ಕೊಟ್ಟು ಮನುಷ್ಯನಿಗೆ ಅಲುಗಾಡದಿರುವ ಅಚಂಚಲವಾದ ಕಿವಿಗಳನ್ನು ಕೊಡಬೇಕಾದರೆ ಆ ಪರಮಾತ್ಮನ ಉದ್ದೇಶವು ಬೇರೆ ಇರಬೇಕು. ಆ ಉದ್ದೇಶವೇನೆಂಬುದನ್ನು ತಿಳಿದುಕೊಳ್ಳೋಣ. ನಾಯಿ, ನರಿ ಮುಂತಾದ ಜಂತುಗಳ ಕಿವಿಗಳು ಶಬ್ದವನ್ನು ಗ್ರಹಿಸುತ್ತವೆ. ಎತ್ತು ಚಾಚಾ ಎಂದರೆ ಮುಂದಕ್ಕೆ ಹೋಗುತ್ತದೆ. ನಾಯಿಯು ಧೋಧೋ ಎಂದರೆ ಸಮೀಪಕ್ಕೆ ಬರುತ್ತದೆ. ಹೀಗೆಯೇ ಆಯಾ ಜಂತುಗಳು ಆಯಾ ರೀತಿಯಿಂದ ಧ್ವನಿಗೈದರೆ ಆ ಶಬ್ದವನ್ನು ಕೇಳಿ ಆಯಾ ರೀತಿ ನಡೆದುಕೊಳ್ಳುತ್ತವೆ, ಆ ಶಬ್ದವನ್ನು ಗ್ರಹಿಸುತ್ತವೆ. ಮನುಷ್ಯನ ಕಿವಿಗಳು ಸಹ ಶಬ್ದವನ್ನು ಗ್ರಹಿಸುತ್ತವೆ. ಶಬ್ದ ಗ್ರಹಿಸುವುದರಲ್ಲಿ ಜಂತುಗಳಿಗೂ ಮಾನವನಿಗೂ ಸಮಾನವೇ ಆದಂತಾಯಿತು. ಆದರೆ ಶಬ್ದಗಳಲ್ಲಿ ಚಂಚಲ, ಅಚಂಚಲ ಎಂದು ಇಬ್ಬಗೆಯುಂಟು. ವ್ಯಾವಹಾರಿಕ ಸಂಬಂಧವಾದ ಶಬ್ದಗಳೆಲ್ಲವೂ ಚಂಚಲ ಶಬ್ದಗಳು, ಪಾರಮಾರ್ಥಿಕ ಶಬ್ದಗಳೆಲ್ಲವೂ ಅಚಂಚಲ ಶಬ್ದಗಳು. ಅಚಂಚಲ ಶಬ್ದಗಳನ್ನು ಶ್ರವಣ ಮಾಡುವ ಯೋಗ್ಯತೆ ಚಂಚಲದಿಂದ ಕೂಡಿದ ಕಿವಿಗಳಿಗಿರುವುದಿಲ್ಲ, ಅಚಂಚಲವಾದ ಕಿವಿಗಳಿಗಿರುತ್ತವೆ. ಅಚಂಚಲವಾದ ಕಿವಿಗಳು ಮನುಷ್ಯರಿಗೆ ಮಾತ್ರ ಉಂಟು. ಮಹಾವಾಕ್ಯ ಚತುಷ್ಟಯಗಳು ಅಚಂಚಲವಾದವುಗಳು. ಆ ಮಹಾವಾಕ್ಯಗಳನ್ನು ಕೇಳುವ ಯೋಗ್ಯತೆಯು ಅಚಂಚಲವಾದ ಮನುಜನ ಕಿವಿಗೆ ಮಾತ್ರ ಇರುತ್ತದೆ. ಆ ಮಹಾವಾಕ್ಯಗಳನ್ನು ಕೇಳಿ ಮಾನವನು ಕೃತಕೃತ್ಯನಾಗಲೆಂದು ಪರಮಾತ್ಮನು ಮಾನವ ಜನ್ಮಕ್ಕೆ ಅಲುಗಾಡದಿರುವ ಕಿವಿಗಳನ್ನು ಕೊಟ್ಟಿರುತ್ತಾನೆ. ಆ ಅಲುಗಾಡದಿರುವ ಕಿವಿಗಳಿಂದ ಕೂಡಿದ್ದರೂ ಯಾರು ಮಹಾವಾಕ್ಯಗಳನ್ನು ಕೇಳುವುದಿಲ್ಲವೋ ಅವರಿಗೆ ಸ್ವರೂಪ ಜ್ಞಾನವಾಗುವುದಿಲ್ಲ. ಸ್ವರೂಪ ಜ್ಞಾನವಾಗದ ವಿನಾ ಮೋಕ್ಷವೂ ಸಿದ್ಧಿಸುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಅಲುಗಾಡದಿರುವ ಕಿವಿಗಳಿಂದ ಕೂಡಿರುವುದರಿಂದ ಮಹಾವಾಕ್ಯಗಳನ್ನು ಕೇಳುವುದಕ್ಕೆ ಹಕ್ಕಿದೆ, ಅಧಿಕಾರವೂ ಇದೆ. ಅಲುಗಾಡದಿರುವ ಕಿವಿಗಳು ಸಿಕ್ಕಾಗ ಅಲುಗಾಡದಿರುವ ಮಹಾವಾಕ್ಯಗಳನ್ನು ಕೇಳದಿದ್ದರೆ ಮುಂದೆ ಅಲುಗಾಡುವ ಕಿವಿಗಳುಳ್ಳ ಜನ್ಮಗಳು ಪ್ರಾಪ್ತಿಯಾಗಿ ಸಂಸಾರ ಸಾಗರದ ಅಲೆಗಳಿಗೆ ಸಿಕ್ಕಿ ಅಲುಗಾಡಬೇಕಾಗುತ್ತದೆ. ಆದ್ದರಿಂದ ಮಾನವ ಜನ್ಮವು ತನ್ನ ಸ್ವರೂಪವನ್ನು ಅರಿತು ಅಳವಡಿಸಿಕೊಂಡು ನಿತ್ಯ ಸುಖಿಯಾಗುವುದಕ್ಕನುಕೂಲವಾದ್ದರಿಂದ ಶ್ರೇಷ್ಠವಾದುದೆಂದು ತೀರ್ಮಾನಿಸಬೇಕು. ಇಂತಲ್ಲದೆ ಬರೀ ಜನ್ಮ ಮಾತ್ರದಿಂದ ಶ್ರೇಷ್ಠವೆನ್ನಬಾರದು. ನರಜನ್ಮ ಪಿರಿದೆಂಬರು ನರಜನ್ಮ ಸಫಲತೆಯನ್ನು ಪಡೆಯದ ಬಳಿಕ ನರಜನ್ಮವೇ ಕಿರಿದೆಂಬರ್ ಪಿರಿಕಿರಿತನ ಸಫಲ ವಿಫಲದೊಳು ತಾನಿರ್ಕು. ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವು ನಾನೆಂಬುದನ್ನು ತಿಳಿದು ಜನ್ಮ ಸಾರ್ಥಕಪಡಿಸಿಕೊಂಡರೆ ಆ ನರಜನ್ಮವು ಶ್ರೇಷ್ಠವಾದುದೇ ಸರಿ. ಹಾಗೆ ಸಾರ್ಥಕಪಡಿಸಿಕೊಳ್ಳದಿದ್ದರೆ ಈ ನರಜನ್ಮವು ಕಾಡು ಮೃಗಗಳಿಗಿಂತಲೂ ಕನಿಷ್ಠವೆಂದು ತಿಳಿಯಬೇಕು. ತತ್ವಮಸಿ ಮಹಾವಾಕ್ಯಾರ್ಥವನ್ನು ಅರಿತುಕೊಳ್ಳುವುದೇ ಮಾನವನ ಅಂತಿಮ ಗುರಿಯಾಗಿರುತ್ತದೆ. ಆ ಮಹಾವಾಕ್ಯ ಶ್ರವಣದಿಂದಲೇ ಈ ಮಾನವನ ಉದ್ಧಾರ ಪ್ರಗತಿಯ ಪಥವೆಂದು ತಿಳಿಯಿರಿ ಎಂದು ಶ್ರೀ ಬಾಬಾ ಮಹಾರಾಜರು ಬೋಧಿಸಿದರು. ಅದನ್ನು ಶ್ರವಣ ಮಾಡಿದ ಜನರು ಮಹದಾನಂದವನ್ನು ಹೊಂದಿ ಶ್ರೀಗಳವರನ್ನು ಬಹುಬಗೆಯಿಂದ ಕೊಂಡಾಡಿದರು. ಅಂದಿನ ಕಾರ್ಯಕ್ರಮವು ಮಂಗಲದೊಡನೆ ಮುಗಿಯಿತು. ವೇದಾಂತ ತತ್ವವನ್ನು ಬೋಧಿಸುತ್ತಾ ಭವಭಯದ ಬಾಧೆಯನ್ನು ಕೆಡಿಸಿ ದಮಳ ಶ್ರೀ ಗುರು ಬಾಬಾ ಪಾದಕ್ಕೆ ಮಂಗಳಾರತಿಯು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 16ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.